ಸುಗ್ರೀವನೆಂದು ನನ್ನ ಹೆಸರು. ನಾನು ಕೇಂದ್ರದಿಂದಲೇ ಬಂದವನು. ದೈತ್ಯರಿಗೆಲ್ಲ ಕೇಂದ್ರ ಶೋಣಿತಾಪುರ. ಚತುರ್ದಶನ ಭುವನದಲ್ಲಣ ಎನ್ನುವಂತಹ ನೆಗಳತೆಗೆ ಪಾತ್ರನಾದ ಶುಂಭಾಸುರನಿಗೆ ಅಮಾತ್ಯ ನಮ್ಮ ನಾನು. ನೀನಿಲ್ಲಿರುವಂತಹ ವಿಚಾರ ಅವನಿಗೆ ತಿಳಿದು ಬಂತು. ನೀನು ಒಂಟಿಯಾಗಿ ಕಾನನಲ್ಲಿ ಯಾಕೆ ಇರುವೆ ಅಂತ ಕೇಳ್ತಾನೆ. ನಿನ್ನನ್ನು ವಿವಾಹವಾಗಬೇಕು ಎನ್ನುವಂತಹ ಬಯಕೆ ಅಮ್ಮ ಅವನಿಗೆ. ಕರೆದುಕೊಂಡು ಹೋಗುವುದಕ್ಕಾಗಿ ಬಂದಿದ್ದೇನೆ. ಉಯ್ಯಾಲೆಯಿಂದ ಕೆಳಗಿಳಿದು ಶೋಣಿತಾಪುರಕ್ಕೆ ಬಂದು ನಮ್ಮೊಡೆಯ ಶುಂಭನನ್ನು ಭರಿಸುತ್ತಾಯೇ. ಗೈದುತ್ತ ಬರು ಟಿವಿಯಲ್ಲಿ ನಗುತ್ತಿರಲು ನಡುಗಿತು ವಲಯವು. ಇದರಲ್ಲಿದರೆ ತಾನು ಬೇಡಿದವಾದ ಶುಂಭದುರಗೆ ಬೇಡುವ ದೂತನಿಲ್ಲ ಎಂದು ಎಬ್ಬಿಸಿದಳು. ಅಸುವಾದಾಗಿತ್ತು. ಶುಂಭನ ವಿಚಾರವನ್ನು ವಿವರಿಸುತ್ತಿದ್ದಾಗ ನನಗರಿವಿಲ್ಲದಂತೆ ಮುಗುಳದಲ್ಲಿದ್ದು ಹೊರಹೋಗಿತ್ತು. ಆ ನಗೆಯೇ ಆತನ ಪಾಲಿಗೆ ಬುದ್ಧಿಭಾಷವಾಯಿತು. ಅದು ಕಳೆದು ದರಾಶಾಹಿಯಾದ. ಈ ಅಳಿಗಾಂತರಲ್ಲಿ ನನ್ನ ವಿಚಾರವನ್ನು ಶುಂಭನಲ್ಲಿ ತಿಳಿಸುವ ಅನ್ಯ ವ್ಯಕ್ತಿಗಳಿಲ್ಲ. ಈ ಕಾರಣವಾಗಿ ಈತನನ್ನೇ ಬದುಕಿದ್ದೇನೆ. ನಿದ್ದೆ ಬಂದವನಂತೆ ಮೈ ಮುರಿದೆದ್ದು ನೋಡಿದ. ಎದ್ದು ನೋಡಿದ ಸರಳವರ ಮೃತ್ಯುವೋ ಎಂದು ಸಮುಗದಿ ನೋಡಿದ ನೋಡಿದ. ಅಪ್ಪ, ಶುಂಭನ ಬಯಕೆಯನ್ನು ಈಕೆಯಲ್ಲಿ ಹೇಳಿದ್ದೇ ತಡ. ಕಿರುನಗೆಯನ್ನು ಆಡಿದ್ದಷ್ಟೇ ವಿದ್ಯುತ್ ಸಂಚಾರವಾಯಿತು ನನ್ನ ದೇಹದಲ್ಲಿ. ಶುಷ್ಕ ವಸ್ತುಗಳಲ್ಲಿ ವಿದ್ಯುತ್ ಪ್ರವಹಿಸೋದಿಲ್ಲ. ನಮ್ಮಲ್ಲಿ ಕಾಮಾದಿ ವಿಕಾರಗಳು ಇನ್ನೂ ಹಸಿವೆಯಾಗಿಯೇ ಇದೆ. ಹಾಗಾಗಿಯೇ ವಿದ್ಯುತ್ತಿನಂತೆ ಪ್ರವಹಿಸಿ ಖಳರನ್ನೆಲ್ಲ ಕೊಲ್ಲುತ್ತಿದ್ದಾಳೆ ಇವಳು. ಏನು ಮಾಡೋಣ, ಮತ್ತೆ ಬದುಕಿಸಿದಳಲ್ಲ. ಅಮ್ಮ, ಭಯವಾಗ್ತಾ ಇದೆ ತಾಯೇ, ಭಯವಾಗ್ತಾ ಇದೆ. ಭಯ ಪಡೆದಿರು. ನಿನ್ನ ಮೇಲೆ ಗುಣಿಸಲ್ಲ. ಮತ್ತೆ ಶುಂಭನ ಬಗ್ಗೆ ಯೋಚಿಸುತ್ತಿದ್ದಾಗ ನನಗಂತು ಯಾಕಮ್ಮ? ಅರಣ್ಯದಲ್ಲಿದ್ದ ನಾರಿ ಅಬಲೆಯಿಂದ ಕರೆಸಿಕೊಂಡು ನನ್ನನ್ನು ಮದುವೆಯಾಗ ಬಯಸಿದನೇ ಶುಂಭ. ಹೌದಮ್ಮ. ಚಂಡಮಂಡಲದಲ್ಲಿ ಪಣದ ವಿಚಾರವನ್ನು ತಿಳಿಸಿದ್ದೆ. ಅರ್ಥವಿಸಿಕೊಂಡು ಶುಂಭನೆ ಯುದ್ಧಕ್ಕಾಗಿ ಬರಬಹುದು ಎನ್ನುವಂಥ ನಿರೀಕ್ಷೆ ನನ್ನಲ್ಲಿತ್ತು. ಸಂಧಾನವನ್ನು ನಡೆಸಿ ಸಂಧಾನವನ್ನೇ ಮುರಿಯಿದ್ದೇನೆ. ಯುದ್ಧವೇ ಬದ್ಧ ಎನ್ನುವಂಥ ತೀರ್ಮಾನದಲ್ಲಿ ನಾನು. ಯುದ್ಧಕ್ಕೆ ಶುಂಭನೇ ಬರಬೇಕೆ ತಾಯೇ? ಶೋಣಿತಾಪುರದಲ್ಲಿದ್ದಂತಹ ಎಲ್ಲವರ ವಿಚಾರವು ನನಗರಿವಿದೆ. ಅವರ ಎಲ್ಲವರ ನಿರೀಕ್ಷೆಯಲ್ಲೂ ನಾನಿದ್ದೇನೆ. ತುಳಸಿ ಗಿಡಗಳನ್ನು ಕತ್ತರಿಸುವಾಗ ಮಧ್ಯದಲ್ಲಿದ್ದ ತುಳಸಿ ಗಿಡಗಳು ಕತ್ತರಿಸಲ್ಪಡ್ತವೆ. ಅಮ್ಮ ತಾಯೇ, ನನ್ನ ಭಕ್ತ ನನ್ನ ಮೇಲೆ ಮುರಿಯದಿರು. ಒಂದು ಕಾರಣವಾಗಿ ನಿನ್ನನ್ನು ಬದುಕಿಸಿದವಳು ನಾನು. ಯಾಕಮ್ಮ? ನಿನ್ನ ಒಡೆಯನಲ್ಲಿ ಹೇಳು. ಸಾಮಾನ್ಯ ಹೆಣ್ಣೆನ್ನುವಂಥ ಕಾಸಾರೆ ಬೆಳವಂತೆ ಯುದ್ಧ ವಿಚಾರದಲ್ಲಿ ಶುಂಭ ನಿಶುಂಭರೇನು ಶಂಭುವೆ ದರೆಗಿಳಿದು ಬಂದರು ದುರಕಂಜುವುದಿಲ್ಲವಂತೆ ಈ ದೃಢ ನಿರ್ಧಾರದಲ್ಲಿದ್ದಾಳೆ. ಪ್ರತಿ ಶುಕ್ರವಾರ ಹಾಗೂ ಮಂಗಳವಾರದ ನವಿಕ್ಕಿನವರಂತ ಭಕ್ತಿಯಿಂದ ನನ್ನ ಮುಗಿಸುತ್ತಾ ಬಾ. ಇಷ್ಟಾರ್ಥ ಕೊಡಿ. ಕರೆದರೆ ಬಡಕ ಮರಾಠಿಯನ್ನು ಜಯಿಸದಿರಿ ಜ್ಞಾನಕ್ಕೆ ಬಾಳುವೆ.
ಕಾಣ್ತಾ ಉಂಟು. ಸಹಜ. ಕೆಂಪಡವಿರುವ ನೇತ್ರಗಳು ಎದುಸಿರಿನ ಮೂಲಕ ಮೇಲಕ್ಕೂ ಕೆಳಗೂ ಇಳಿಯುತ್ತಿರುವಂತಹ ಎದೆ ಭಾವ ಕೋಪವನ್ನು ಸೂಚಿಸುತ್ತದೆ. ಈ ಕೋಪಕ್ಕೆ ಕಾರಣ ಏನು ಹೇಳಿ ನನ್ನಲ್ಲಿ. ತೃಣ ಸಮಾನಳಾದಂತಹ ಕೌಶಿಕಿ ಕದಂಬವನದಲ್ಲಿ ಬೀಡು ಬಿಟ್ರೆ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಕೊಟ್ಟರೆ ಸಂಧಾನ ಫಲವಾಗಿ ಹೋಯಿತು. ಹೌದೇ? ಶುಂಭನಾಗಲಿ ನಿಶುಂಭನಾಗಲಿ ಶಂಭುವೇ ತೆರೆಗಿಳಿದು ಬಂದರು ಸಮರ ಮುಖದಲ್ಲಿ ಗೆಲ್ಲದ ವಿನಃ ಮದುವೆಯಾಗುವವಳಲ್ಲ. ಹಾಗಾದ್ರೆ ಇದು ಸೊಕ್ಕಿನ ನುಡಿ ಎನ್ನುವುದು ಅರ್ಥವಾಗಿದೆ. ಹೋಗಿ ಎಳ್ಕೊಂಡು ಬಾ. ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಬೇಕಾಗಿದ್ರು ಲಕ್ಷ್ಯ ಬಂದಿದ್ದಾನೆ. ನೇರವಾಗಿ ಬಂದು ರಥವನ್ನು ಏರಿದರೆ ಲೇಸು, ಇಲ್ಲದಿದ್ದರೆ ಹಿಡಿದ ವಧಿಸದಿರಲೆಂದೆನುವಾಗ ಕರೆನರು ಚಂಡಮುಂಡರನು. ಧೂಮ್ರಾಕ್ಷರನ್ನು ಬಂದಂತಹ ಭಸ್ಮಯಾರದ್ದು ಸುಗ್ರೀವರಲ್ಲಿ ಕೇಳುತ್ತೇನೆ. ಅದು ಧೂಮ್ರಾಕ್ಷರದಂತೆ ಸುಟ್ಟದ್ದು ದೇವಿಯಂತೆ
ಮಹಾಕಾಳಿ ಪರಿಗಣಿಸಲ್ಪಟ್ಟಂತಹ ಚಂಡಮುಂಡರಳಿವಾಯಿತೆ. ಉಳಿದವರನ್ನು ಕಳುಹಿದ್ರೆ ಜಯ ಸಿಕ್ಕುವುದಕ್ಕಿಲ್ಲ. ರಥಾರೂಢನಾಗಿ ನಾನೇ ಚತುರಂಗ ಸೇನಾ ಪರಿವೇಕ್ಷನಾಗಿ ರಥಾರೋಹಿಯಾಗಿ ಎಲ್ಲಿಗೆ ಹೊರಟಿರುವೆ? ಸೇವಕರಾದ ನಾನಿದ್ದೇನೆ. ಕೌಶಿಕನ ಮಕ್ಕಳಾದಂತಹ ತರುಣೆ ಕದಂಬ ಮನದಲ್ಲಿ ಉಯ್ಯಾಲೆಯಲ್ಲಿ ಮರೆತಿರುವಂತಹ ವಿಚಾರವನ್ನು ಚಂಡಮುಂಡರು ಬಂದು ಹೇಳಿದರು. ಮದುವೆಯಾಗುವ ಆಶಯವುಳ್ಳವನಾಗಿ ಸಂಧಾನಕ್ಕೆಂದು ಸುಗ್ರೀವನನ್ನು ಕಳುಹಿಕೊಟ್ಟೆ. ಸಂಧಾನ ವಿಫಲವಾಗಿ ಹೋಯಿತು. ಧೂಮ್ರಾಕ್ಷನ ನಟ್ಟಿದೆ ಎಳೆದ ತರುವುದಕ್ಕಾಗಿ. ಎಲ್ಲಿಂದ ಹೂಂಕರಿಸಿ ಸುಟ್ಟುರುಹಿದಳಂತೆ. ಮುಂದೇನು ಚಂಡಮುಂಡರ ನಟ್ಟಿದೆ. ಪರಿಣಾಮ ಕಲಹದಲ್ಲಿ ಗೆದ್ದು ಬನ್ನಿ ಎನ್ನುವ ಹಾಗೆ ಆಜ್ಞಾಪಿಸಿದೆ. ಹೋದಂತಹ ಚಂಡಮುಂಡರನ್ನು ಚಂಡಿಕೆಯಾಗಿ ವಧಿಸಿದಳಂತೆ. ಮಹಾದೇವ, ಚಂಡಮುಂಡರು ಮಾಡಿದರೆ ಪ್ರಭು. ಈಗ ಯಾವ ತೀರ್ಮಾನದ ಮೇಲೆ ಹೊರಟು ನಿಂತಿರುವೆ? ಅಲ್ಪ ಹೆಣ್ಣಿಗೆ ಶುಂಭನ ಪರಾಕ್ರಮದ ಬಗ್ಗೆ ತಿಳಿಯಬೇಕು ಎನ್ನುವಂತ ಬಯಕೆಯನ್ನು ಅಂತಿದ್ದಾಳೆ ಅಂತಾದ್ರೆ ಆ ಹೆಣ್ಣಿಗೆ ನನ್ನ ಬಲ ಏನೆನ್ನುವುದನ್ನು ಪರಿಚಯಿಸಬೇಕಷ್ಟೇ. ಅದಕ್ಕಾಗಿ ಹೊರಟಿದ್ದೇನೆ. ಯಾಕೆ ಮತ್ತೆ ಪ್ರವೇಶ ಮಾಡಿ? ಮನೋಗತವಾದಂತಹ ಅಭಿಪ್ರಾಯಕ್ಕೆ ಅವಕಾಶವಿದೆಯೇ ಪ್ರಭು? ಅವಧರಿಸಬೇಕು.
ತೋಲೆ ಭ್ರಮೆಯಾದೆ ಮನದಲ್ಲಿ ವ್ಯರ್ಥ ಮನಸೇ ಜಶರಕ್ಕೆ ಸಿಲುಕುತ್ತ ಮನಸೇ ಜಶರಕ್ಕೆ ಸಿಲುಕುತ್ತ ಪರವನಿತೆಯಲ ವರಿಸದೆ ಬಿಡುತ್ತೆ ಒದಗಿ ಬರುವಂತಹ ಭವಿತವ್ಯದಲ್ಲಿ ಆಗಲಿ ನಿನ್ನಂತಹ ಮಹಾಸಾಧಕನೊಬ್ಬರನ್ನು ಈ ಪ್ರಪಂಚ ದರ್ಶಿಸುವುದಕ್ಕಿದೆ ಪ್ರಭೋ ಯೋಚಿಸು. ಅವನತಿ ಅಂತಿನಲ್ಲಿರುವಂತಹ ದಾನವ ಕುಲವನ್ನು ಧರಿಸಬೇಕೆಂಬಂತಹ ಉದ್ದೇಶದಿಂದ ಧನುದೇವ್ ಎಂಬಂತಹ ಸಾಧ್ವಿ ಹರಕ್ಕೆ ಹೊತ್ತು ಕಶ್ಯಪ ಬ್ರಹ್ಮರ ಅನುಗ್ರಹ ವಿಶೇಷದಿಂದ ಕುಲದೀಪಕನಾದಂತಹ ನಿನ್ನನ್ನು ಮಗಳಾಗಿ ಪಡೆದಿದ್ದಾಳೆ. ಆ ತಾಯಿಯ ಈಪ್ಸಿತವನ್ನಿದ್ದಂತಹ ನೀನು ಕಾರ್ಯಪ್ರವೃತ್ತನಾದೆ. ತಾರುಣ್ಯದಲ್ಲಿ ಅರಣ್ಯವನ್ನು ಸೇರಿ ಶರಣ್ಯ ಭಾವದಿಂದ ಹಿರಣ್ಯ ಗರ್ಭನನ್ನು ಮೆಚ್ಚಿಸಿ ಅವನ ಕಾರುಣ್ಯಕ್ಕೆ ಒಳಗಾಗಿ ಅವನಿಂದ ಅಮೋಘವಾದಂತಹ ವರಬಲವನ್ನು ಹೊಂದಿದಂತಹ ಧೀಮಂತ ನಿತ್ಯ ಪಡೆದಂತಹ ವರಬಲವನ್ನು ಸಾರ್ಥಕ್ಕಾಗಿ ವಿನಿಯೋಗಿಸದೆ ಸಮಸ್ತ ದಾನವರ ಏಳಿಗೆಯಾಗಿ ವಿನಿಯೋಗಿಸಿದಂತಹ ಒಬ್ಬ ಆದರ್ಶ ವ್ಯಕ್ತಿತ್ವವುಳ್ಳವ. ಆ ಕಾಲದಲ್ಲಿ ಕಾಮನ ಬಾಳದನಿಗೆ ಬಾಧೆ ಕೊಡಲಿಲ್ಲ. ಕಾಮಿನಿಯೊಬ್ಬಳು ಬೇಕೆಂಬಂತಹ ಬಯಕೆ ಮುಟ್ಲಿಲ್ಲ. ಸಾವಿರ ವರ್ಷಗಳ ದೀರ್ಘ ಜೀವನವನ್ನು ಸವಿಸಿದಂತಹ ಈ ಕಾಲದಲ್ಲಿ ಅಂತಹ ಒಂದು ಬಯಕೆಯ ಪ್ರಭು ನಿನಗೆ ಹೆಣ್ಣೊಬ್ಬಳನ್ನು ಪ್ರತ್ಯಕ್ಷವಾಗಿ ನೋಡಿ ಅವಳ ರೂಪ ಲಾವಣ್ಯಗಳಿಗೆ ಮನಸ್ಸೋತು ಅವಳು ಬೇಕು ಅಂತ ಬಯಸಿದ್ರೆ ಅಪರಾಧವೇನು ಅಲ್ಲ. ಆದ್ರೆ ನೀನು ಬಯಸುತ್ತಿರುವುದು ಯಾರನ್ನೀಗ ನೀನು ನೋಡದೇ ಇದ್ದಂತಹ ಹೆಣ್ಣನ್ನು ಬಯಸ್ತಾ ಇದ್ಯ. ನೋಡದೇ ಇರುವ ಹೆಣ್ಣನ್ನು ಬಯಸಲಿಕ್ಕುಂಟೆ ಪ್ರಭು. ಚಂಡಮುಂಡರ ಹೇಳಿಕೆಗಳನ್ನೇ ಕೇಳಿಸಿಕೊಂಡಂತಹ ನೀನು ಅವಳ ಕುರಿತಾಗಿ ಮೋಹಪರವಶನಾಗಿರುವೆ. ದೂರದ ಕದಂಬಾವಳಿದುಕೊಂಡು ನಿನ್ನ ಮನವನ್ನು ಸೇರಿ ಮನವನ್ನು ಅವಳು ಮತಿಸುವುದಕ್ಕೆ ತೊಡಗಿದ್ದಾಳೆ. ಆದ್ರಿಂದ ಅವಳು ಸಾಮಾನ್ಯನಲ್ಲ ಅಂತ ತೀರ್ಮಾನ ಮಾಡಬೇಕು. ನಿನ್ನ ಮನದ ಮೇಲೆ ನಿಯಂತ್ರಣವನ್ನು ಆಕೆ ಹೊಂದಿದ್ದಾಳೆ ಅಂತಾದ್ರೆ ಅವಳು ಮನೋಕಾರಣಿ ಇದ್ದಾಳೆ. ಇಹಕ್ಕೆ ಒದಗಿ ಬರುವಳಲ್ಲ, ಪರವನಿತೆಯಾಗಿರಬೇಕು. ಆದ್ರಿಂದ ನಾವು ಜಾಗೃತರಾಗೋಣ ಪ್ರಭೋ, ಜಾಗೃತರಾಗೋಣ. ವಾಡಿ ರಮಣನ ವರವನ್ನು ಹೊಂದಿರುವಂತಹ ನನಗೆ ಬಿಡುವುದಕ್ಕವೇ ಹೇಳು. ಹೋದವರು ಮರಳಿ ಬಂದಿದ್ದಾರೆ. ಅಲ್ಪನೆ ದೂರ ಹೋದನು ಅಲ್ಪನೆ ಅಲ್ಪನೆ ಯಮಗೆ ಒಪ್ಪಿಸಿ ಕೆಡಬೇಡ ದೈತ್ಯಾನ್ವಯವನು. ಯಮಗೆ ಒಪ್ಪಿಸಿ ಕೆಡಬೇಡ ದೈತ್ಯಾನ್ವಯವನು. ಅಲ್ಪನೆ ತುಂಗಲೋಚನ ಅಲ್ಪನೆ ಪರಾಕ್ರಮದ ಮೂಲಕವಾಗಿ ವರಿಸುತ್ತೇನೆ ಮಹಾಕ ಹೊರಟಿರುವೆಲ್ಲ. ಪರಾಕ್ರಮವನ್ನು ಮೆರೆಸುವುದಕ್ಕೆ ಹೋದವರು ಯಾರು ಮರಳಿ ಬಂದಿದ್ದಾರೆ ಪ್ರಭು ಹೇಳು. ಇಲ್ಲಿಂದ ಹೋದಲ್ಲಿ ಮರಳಿ ಬಂದವರಿದ್ದರೆ ಸುಗ್ರೀವ ಮಾತ್ರ. ಆತ ತನ್ನದಾದಂತಹ ಪೌರುಷವನ್ನು ಮೆರೆಸುವುದಕ್ಕೆ ಹೋದದ್ದೇನೂ ಅಲ್ಲ. ನಿನ್ನ ದೂತನಾಗಿ ಹೋಗಿದ್ದ, ಬರುವಾಗ ದೇವಿ ದೂತನಾಗಿದ್ದಾನೆ, ಈಗಲಂತೂ ಅವಧೂತನಾಗಿದ್ದಾನೆ. ಬಹುದಕ ಗುಡೀಚಕ ಅತೀತ ದುರ್ಯಾತೀತ ಹಂಸ ಪರಮಹಂಸ ಎಂಬಂಥದ್ದು
ಯತಿಗಳಿರುವಂತಹ ಪದವಿಗಳು ಅಂತ ಉತ್ಕೃಷ್ಟವಾದಂತಹ ಪದವಿಯನ್ನು ಏರಿದ್ದಾರೆ ಅಂತಾದ್ರೆ ಅದಕ್ಕೆ ಆ ಮಹಾತಾಯಿ ಅನುಗ್ರಹ ವಿಶೇಷವೇ ಕಾರಣ ಹಾಗೆ ತಿಳಿಯಬೇಕಾಗ್ತದೆ. ಶರಣಾಗಲ ದೀನಾರ್ಥ ಪರಿತ್ರಾಣ ಪರಾಯಣ ಎಂಬ ಹಾಗೆ ಜ್ಞಾನಿಗಳ ಮುಖದಿಂದ ಹೊಗಳಿಸಿಕೊಂಡವಳಿದ್ದಾಳೆ ಅವಳು. ಅವಳ ಬಳಿಗೆ ಆರ್ತರಾಗಿ ಶರಣರಾಗಿ ಭಜಕರಾಗಿ ಯಾರೆಲ್ಲ ಹೋಗುತ್ತಾರೆಯೋ ಅವರೆಲ್ಲರೂ ಅವಳ ಮಂದಿಗಳಾಗುತ್ತಾರೆ ಎಂಬುದಕ್ಕೆ ಸುಗ್ರೀವರ ವ್ಯವಹಾರವೇ ಸಾಕ್ಷಿಯಾಗಿದೆ. ಆಮೇಲೆ ಹೋದವರು ಭರಾಟರಾದಂತಹ ಧೂಮ್ರಲೋಚನ ಸಮಸ್ತ ದೈತ್ಯ ಸೇನೆಯ ಪ್ರತಿನಿಧಿ ಇದ್ದಾನೆ. ಅಂತ ಧೂಮ್ರಾಕ್ಷನಲ್ಲಿ ಅವಳು ಕಾಳಗವನ್ನು ಮಾಡಿರುವಂತೆ ಕುಳಿತಲ್ಲಿಂದಲೇ ಹುಂಕರಿಸಿ ಸುಟ್ಟು ಬಸವನಾಗಿಸಿದ್ದಾಳೆ ಅಂತಾದ್ರೆ ಸಮಸ್ತ ಧನುಜ ಸೇನೆ ನನಗೆ ಹಿಡಿಬೂದಿ ಹಾಗೆ ಅಂತ ಅವಳು ಹೇಳಿದ ಹಾಗಾಯ್ತು. ಹೊರಬರದಿಂದ ಕೊಬ್ಬಿ ಬೆರೆತಿದ್ದಂತಹ ಚಂಡಮುಂಡರುಗಳು ಅಮಿತ ಪರಾಕ್ರಮಿಗಳಿದ್ದಾರೆ. ಹೊರವನ್ನು ಕೊಡುವಂತಹ ಕಾಲಕ್ಕೆ ಬ್ರಹ್ಮದೇವರೇ ಹೇಳಿದ್ದಾರಂತೆ, ಬ್ರಹ್ಮಚರ್ಯ ವ್ರತವನ್ನೇ ಪಾಲಿಸುತ್ತಾ ಬಂದಲ್ಲಿ ನೀವು ಅಜೇಯರು ಅಮರರು ಆಗುತ್ತೀರಿ ಎಂಬ ಹಾಗೆ. ಚಂಡಮುಂಡರು ಇದು ಮೊದಲು ಹೆಣ್ಣುಗಳನ್ನು ನೋಡಿದ್ದುಂಟೆ, ಬಾಯಿಗೆ ಹಾಕಿದ ಹಾಗೆ ಬಣ್ಣಿಸಿದ್ದುಂಟೆ. ಕದಂಬ ವನವಾಸಿನಿಯನ್ನು ನೋಡಿ ನಿನ್ನ ಅಂತಃಪುರವನ್ನು ಸೇರಿ ಅವಳನ್ನು ಬಣ್ಣಿಸುವುದಕ್ಕೆ ತೊಡಗಿದ್ದಾರೆ ಅಂತಾದ್ರೆ ಅವರ ಬ್ರಹ್ಮಚರ್ಯ ಕೆಟ್ಟಿದೆ ಅಂತ ಅರ್ಥ. ಆ ಮೂಲಕವಾಗಿ ಬ್ರಹ್ಮಚರ್ಯವನ್ನು ಕೆಡಿಸಿ ಅವರಿಬ್ಬರಲ್ಲಿ ಹೋರಾಟವನ್ನು ಸಗಿ ಅವರ ತಲೆಯನ್ನು ಕತ್ತರಿಸಿ ಭೂಮಿಯಲ್ಲಿ ಚೆಂಡನ್ನಾಡಿ ಚಾಮುಂಡಿನಿಸಿದ್ದಾಳೆ. ಕೋಟಿ ಕೋಟಿ ಸಂಖ್ಯೆ ಧನುಜ ವೀರರು ರಕ್ತದ ಮಡುವಿನಲ್ಲಿ ಪೋಡಿಸುವ ಹಾಗೆ ಮಾಡಿದ್ದಾಳೆ. ಸಾಮಾನ್ಯ ಒಬ್ಬ ರಾಜಗಿಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯವಿದೆಯೇ ಪ್ರಭು? ಯಮ ಸಮಯವನ್ನು ಕಾಯ್ತಾ ಇದ್ದಾನೆ. ಯಮನನ್ನು ಕಾಳಗದಲ್ಲಿ ಸೋಲಿಸಿ ಅವನ ದಂಡವನ್ನು ಕಿತ್ತುಕೊಂಡು ನೀನೇ ದಂಡಧರ ಅಂತ ಕಾಲ ಕಳೆಯುತ್ತಾ ಇದೆಯಾ? ಆ ಯಮನಿಗೆ ನಮ್ಮಲ್ಲಿ ದ್ವೇಷವಿದೆ. ಈ ಸಮಯವನ್ನೇ ಉಪಯೋಗಿಸಿಕೊಂಡು ದಾನವನ್ನೆಲ್ಲ ಕೊಟ್ಟು ಹೋಗಿ ಆ ಶೈಬಿನಲ್ಲಿ ಇರಿಸಿ ಅವರು ವಿಚಾರಿಸಕ್ಕಾಗಿ ಮುಂದುವರಿದಾರು. ಯಮನಾಲಯದಲ್ಲಿ ಮನೆ ಮಾಡಬೇಕಾದಿತ್ತು ಪ್ರಭು. ಅನಾಥನಾದಂತಹ ತರುಣಿಗೆ ನಾನು ನಾಥ ಎನಿಸಬೇಕು ಅಂತ ಬಯಸಿದ್ರೆ ತಪ್ಪೇ ಹೇಳು. ತರುಣಿ ಅಲ್ಲಬಾರದಿ ತ್ರಿದಶರ ಮೊರೆಯ ಆಯಿಲಿ ದುಷ್ಟರ ದರಿಯೇ 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 ತ್ರಿದಶರ ಮೊರೆಯ ಆಯಿಲಿ ದುಷ್ಟರ ದರಿಯೇ ದರಿಯೇ ಹರಿಗೆ ಮಂದಿರ ಪಾಳು ದೊರೆಯೇ ವ್ಯರ್ಥಾರ ಹರಿಗೆ ಮಂದಿರ ಪಾಳು ದೊರೆಯೇ ವ್ಯರ್ಥ ತರುಣಿ ಎಂದಿರುತ್ತಾರೆ ಪ್ರಮಿಪುವುದು ಸರಿಯೇ ತರುಣಿ ಎಂದಿರುತ್ತಾರೆ ಪ್ರಮಿಪುವುದು ಸರಿಯೇ ಇದು ಸರಿಯೇ ಸರಿಯೇ ಕರುಣೆ ಎಂದೆನುತ್ತಾರೆ ಪ್ರಮಿಪುವುದು ಸರಿಯೇ ಕರುಣಿಯ ಕವಳಾದಿ ಮಾಯೇ ಪ್ರತ್ಯಕ್ಷವಾದಂತಹ ಪ್ರಮಾಣಗಳೇ ಕಣ್ಣ ಮುಂದೆ ಇದ್ದರೂ ಅವಳನ್ನು ಸಾಮಾನ್ಯ ತರುಣಿ ಎಂಬಂತಹ ಭಾವನೆಯಿಂದ ನೀನು ತುಡುಕುವುದಕ್ಕಾಗಿ ಹೊರಟಿರುವೆಲ್ಲ ಅಲ್ಲವೇ? ಒಬ್ಬ ವ್ಯಕ್ತಿಯಾದಂತಹ ಯೋಗ್ಯತೆಯನ್ನು ಅಳೆಯುವುದಕ್ಕೆ ಮಾನದಂಡವಾಗಿ ಒದಗಿ ಬರುವುದೇನು? ತಂದೆ ತಾಯಿ ಬಂಧು ಬಳಗ ಪರಿಸರ ಪರಿವಾರ ಕುಲಗೋತ್ರಗಳು ಮಾನದಂಡವಾಗಿ ಒದಗಿ ಬರುತ್ತೆ ಎಂಬುದು ಶಾಸ್ತ್ರವಾಣಿ. ಅವಳೇ ಚಂಡಮುಂಡರಲ್ಲಿ ಹೇಳಿದ್ದಾಳಂತೆ, ನನಗೆ ತಂದೆ ತಾಯಿಗಳಿಲ್ಲ, ನನಗೆ ಕುಲಗೋತ್ರಗಳೆಲ್ಲ ಹಾಗೆ. ಏನಿರ ಅರ್ಥ ಪ್ರಭು? ಅವಳಿಗೆ ಹುಟ್ಟು ಸಾವಿರಲಿಲ್ಲ ಎಂಬುದೇ ಅರ್ಥ. ಈ ಲೋಕ ಸೃಷ್ಟಿಗೂ ಮೊದಲಿದ್ದವಳು ಅವಳೇ, ಲೋಕ ಅಳಿದ ಮೇಲೆ ಉಳಿಯತಕ್ಕವಳು ಅವಳೇ, ಓಂಕಾರ ಸ್ವರೂಪಿಯಾದಂತಹ ಲೋಕನಾಯಕಿ ತಾನು ಎಂಬುದನ್ನು ಅವಳು ಸೂಚ್ಯವಾಗಿ ಹೇಳಿದ್ದಾಳೆ. ನಮಗೆ ಮಾತ್ರ ಅರ್ಥವಾಗಿಲ್ಲ ಅಷ್ಟೇ. ಗಂಡನೇ ಭಟರು ಹೋಗುವುದಕ್ಕೆ ಹೆರುವಂತಹ ಭಯಂಕರವಾದ ಕಾಡು. ಅಂತಹ ಕಾಡಿನಲ್ಲಿ ಆಗಸದ ಅಂಚಿನಿಂದ ಇಳಿದಂತಹ ಮಿಸುರಿಯ ಸರಪಡಿಗಳಿಗೆ ಪೋಡಿಸಲ್ಪಟ್ಟ ಉಯ್ಯಾಲಲ್ಲಿ ಕುಳಿತುಕೊಂಡು ಹಾಡುತ್ತಾ ಪಾಡುತ್ತಾ ಸಂತೋಷವಾಗಿ ಕಾಲವನ್ನು ಕಳೆಯುತ್ತಾ ಇದ್ದಾಳೆ. ಆದ್ರೆ ಅವಳು ಅಬಲೆಯಲ್ಲ ಪ್ರಭು, ಅವಳು ಸಬಲೆ ಇದ್ದಾಳೆ. ಸುಗ್ರೀವನೊಮ್ಮೆ ಕೊಂದಿದ್ದಾಳೆ, ಮತ್ತೊಮ್ಮೆ ಬದುಕಿಸಿದ್ದಾಳೆ. ನಮಗೊಬ್ಬರನ್ನು ಕೊಲ್ಲುವುದಕ್ಕೆ ಮಾತ್ರ ಸಾಧ್ಯ, ಬದುಕಿಸಬೇಕೆಂದರೆ ಬದುಕಿಸುವುದಕ್ಕಾಗುತ್ತದೆ ಹೇಳು. ಅವಳು ಕೊಲ್ಲಬಲ್ಲಳು, ನಸುನಗುತ್ತಾ ಎಬ್ಬಿಸಬಲ್ಲಳು, ನಿಗ್ರಹಾನುಗ್ರಹ ಸಾಮರ್ಥ್ಯವುಳ್ಳವಳು ತಾಯಿ. ಈ ವಿಚಾರಗಳನ್ನೆಲ್ಲ ಮುಂದುವರಿಸಿ ನೋಡಿದಾಗ ಅವಳು ಆದಿಮಾಯಾದೇವಿ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ ಪ್ರಭು. ಕಾರ್ಯರೂಪದ ಪ್ರಪಂಚಕ್ಕೆ ಕಾರಣ ಸ್ಥಾನದಲ್ಲಿ ಮಹತ್ತರವಾದಂತಹ ಚೇತನ ಹೊಂದಿದೆ. ಆ ಚೇತನವನ್ನೇ ಪರಬ್ರಹ್ಮವೆಂದು ಪರಮ
ಪರಮಾತ್ಮವೆಂದು ನಾವು ಗುರುತಿಸಿದ್ದೇವೆ. ಆ ಪರಮಾತ್ಮ ಸ್ವರೂಪದ ಪ್ರಕೃತಿ ರೂಪವನ್ನೇ ಮಾಯಾ ಅಂತ ಹೇಳಿದ್ದಾರೆ. ಮಾನ ಎಂಬಂತಹ ಕ್ರಿಯಾಪದದಿಂದ ಹುಟ್ಟಿಕೊಂಡಿರ್ತಕ್ಕಂತಹ ಶಬ್ದವನ್ನು, ಆ ಶಬ್ದಕ್ಕಿರುವಂತಹ ಅರ್ಥವೇ ಅದು ಅಳೆಯುವುದು ಎಂಬ ಹಾಗೆ. ನಮ್ಮ ಅಳತೆಗೆ ನಿಲುಕದೆ ನಮ್ಮನ್ನೇ ಅಳೆಯುವುದಕ್ಕೆ ತೊಡಗಿದ್ದಾಳೆ ಅಂತಾದ್ರೆ ಅವಳು ಆದಿಮಾಯಾದೇವಿ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ತನ್ನವರಿಗೆ ಕಷ್ಟ ಒದಗಿದಂತಹ ಕಾಲದಲ್ಲಿ ಅವರ ಮೊರೆಗೆ ಕರೆಗೆ ಓಗೊಟ್ಟು ಧರೆಯಲ್ಲಿ ಕಾಣಿಸಿಕೊಂಡಿದ್ದಾಳೆ. ಅಷ್ಟಭುಜಾಗಿ ಲೋಕದಲ್ಲಿ ಕಾಣಿಸಿಕೊಂಡು ದುಷ್ಟಶಕ್ತಿಗಳ ನಾಶವನ್ನು ಮಾಡಿ ದೇವತೆಗಳ ಕಷ್ಟ ನಿವಾರಣೆ ಮಾಡಿ ಅವರ ಇಷ್ಟ ಸಿದ್ಧಿ ಮಾಡಿಸಿಕೊಟ್ಟಿದ್ದಾಳೆ. ಈಗಲೂ ಅಷ್ಟೇ ನಮ್ಮ ಭೃತ್ಯರು ಕಂಡಲ್ಲಿ ಬಿಡುವುದಿಲ್ಲ ದೇವತೆಗಳನ್ನು, ಋಷಿಮುನಿಗಳನ್ನು. ಅವರನ್ನು ಹಿಂಸಿಸುವುದಕ್ಕೆ ತೊಡಗಿದ್ದಾರೆ. ಅವರಿಗೆ ಬದುಕು ಬೇಕೋ ಬೇಡುವ ಹೇಳು. ಪಾವನವಾದಂತಹ ಜೀವನವನ್ನು ಸಾಗಿಸುವುದಕ್ಕಾಗಿ ಪಾವನೆಯಾದಂತಹ ದುರ್ಗೆಯಲ್ಲಿ ಅವರು ದೂರನ್ನು ಕೊಟ್ಟಿದ್ದಾರೆ. ಅವರಿಗೆ ಅಭಯ ನೀಡಿದಂತಹ ಮಹಾತಾಯಿ ಪರಾಶಕ್ತಿ ಕೌಶಿಕಿ ಎಂಬಂತಹ ನಾಮದಿಂದ ಕಾಣಿಸಿಕೊಂಡಿದ್ದಾಳೆ. ಪಾರ್ವತಿ ದೇವಿಯ ದೇಹಕೋಶದಿಂದ ಉದ್ಭವನಾದ ಕಾರಣದಲ್ಲಾಗಿ ಅವಳು ಕೌಶಿಕಿ ಎನಿಸಿದ್ದಾಳೆ. ರಾಕ್ಷಸರ ಮರಣ ಹೋಮವನ್ನು ಸಂಕಲ್ಪ ಮಾಡಿದ್ದಾಳೆ. ಇದೇ ನಿಟ್ಟಿನಲ್ಲಿ ಮುಂದುವರಿದೆವು ಅಂತಾದರೆ ನಾವು ವಿನಾಶವನ್ನು ಕಂಡುಕೊಳ್ಳಬೇಕಾದೀತು. ವೇಳೆ ಮೀರಿ ಹೋಗಲಿಲ್ಲ ಪ್ರಭು, ವೇಳೆ ಇದು ನಮಗೆ ಧಾರಾಳ. ಯೋಚಿಸೋಣ, ಯೋಗ್ಯವಾದಂತಹ ಮಾರ್ಗವನ್ನು ಕಂಡುಕೊಳ್ಳೋಣ ಅಂತ ನನ್ನ ಪ್ರಾರ್ಥನೆ. ಏನು ದಾರಿ ಕೈಗೊಂಡಂತಹ ಮಾರ್ಗವಿದೆಯಲ್ಲ, ಬಿಡು ಬಿಡು ಮನದ ಪ್ರಣಗಳನ್ನು ಬಿಡು ಮನದ ಭ್ರಮೆಗಳನ್ನು ಜಗದೊಡತಿ ಚರಣಕ್ಕೆ ಹತ್ತಿಯೋ ಬೆಲೆ ಕೊಡಮಡುದಾಯ ಜಗದೊಡತಿ ಚರಣಕ್ಕೆ ಹತ್ತಿಯೋ ಬೆಲೆ ಕೊಡಮಡುತ್ತಾಯ ವಹಿಲದಲ್ಲಿ ಪಡ ನೀ ಅವಳ ಕರುಣವ ವಹಿಲದಲ್ಲಿ ಪಡ ನೀ ಅವಳ ಕರುಣವ ಬಿಡು 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 ರಾಮಕನಾಗಬೇಡ ಪ್ರಭು. ಭ್ರಮೆಗೊಳಗಾದವನಿಗೆ ಒಳಿತುಗಳಿಗಳನ್ನು ಯೋಚಿಸುವಂತಹ ಮತಿ ದೂರವಾಗ್ತದಂತೆ. ಬ್ರಹ್ಮನನ್ನು ಉಳಿಸಿಕೊಂಡಂತಹ ಜ್ಞಾನವೇ ನೀನು. ಮತ್ತೊಮ್ಮೆ ಆ ಜ್ಞಾನವನ್ನು ಹೊರಗೆ ಹಚ್ಚಿ ನೋಡು. ಬ್ರಹ್ಮನ ತಾಯಿ ಯಾರು ಅಂತ ಅರ್ಥವಾದಿ. ಸಿಂಧುವಿನಂತೆ ಬೋರ್ಗುಡಿಸುತ್ತಾ ನಮ್ಮ ಮಹಾಸೇನೆ ಕದಂಬಾವನವನ್ನು ಪ್ರವೇಶ ಮಾಡಿದರೆ ಅವಳು ಭೈರವಿಯಾಗಿ ಆಹುತಿಗೊಂಡಿದ್ದಾಳೆ. ಅವಳ ಮುಂದೆ ನಾವೆಲ್ಲರೂ ಕೇವಲ ಬಿಂದುಗಳು, ಮಹಾಸಿಂಧುವಿದ್ದಾಳೆ. ಈ ಪ್ರಪಂಚವನ್ನೇ ಹೆತ್ತಂತಹ ಮಹಾತಾಯಿ ಇದ್ದಾಳೆ ಪ್ರಭು. ನೀನು ಕಟ್ಟಿ ಬೆಳೆಸಿದಂತಹ ಧನುಜ ಸಾಮ್ರಾಜ್ಯ ದೀರ್ಘಕಾಲ ಬಾಳಿ ಬದುಕಬೇಕೆಂಬಂತ ಆಶೋತ್ತರವನ್ನು ಹೊಂದಿದ್ದೇವೆ ನಾವು. ಕೇವಲ ದಾನವರು ಮಾತ್ರ ಬಾಳಿ ಬದುಕುವುದಲ್ಲ, ಧನುಜರ ಉದ್ಧಾರಕರಾದಂತಹ ಶುಭಾಸುರ ನಿನ್ನನ್ನು ಉಳಿಸಿಕೊಂಡು ಬದುಕಬೇಕೆಂಬ ಬಯಕೆ ಪ್ರಭು. ಹಾಗಾಗಿ ನಾನು ಮಾತಿಗೆ ತೊಡಗಿದೆ. ನಾನಾಡುವಂತಹ ವಿಚಾರ ನಿನಗೆ ಅಪ್ರಿಯವಾಗಿರಬಹುದು, ಆದರೂ ನೀನು ಸ್ವೀಕರಿಸಲೇಬೇಕು. ಪರಿಣಾಮದಲ್ಲಿ ನಮಗೆ ಒಳ್ಳಿತಿದ್ದೇ ಇದೆ. ಹೇಳಲೇ ಪ್ರಭು, ಏನು ಸಮಸ್ತ ದಾನವರ ಏಳಿಗೆಂದು ಬಯಸಿ ಆ ಜಗದಂಬಿಕೆಯ ಪಾದ ಹಿಡಿಯೋಣ. ಇದಕ್ಕಾಗಿ ನಾನು ಶ್ರೀಮಂತ ಎನ್ನುವುದ ಹಾಗೆ ಹೇಳುತ್ತಿದ್ದೇನೆ. ನೀನು ಶ್ರೀಮಂತ ಪ್ರಭು. ವಿಧಿಯ ವರದ ಬಲವು, ಹವಿರ್ಭೋಜನದ ಪ್ರಭಾವ, ತೋಳ ಶಕ್ತಿ
ಶಕ್ತಿ ನಿಮ್ಮೆಲ್ಲರ ಬಲವು ಇದೆಲ್ಲವೂ ಇರುವಾಗ ನಾನು ಹೆಣ್ಣಪ್ಪಳ ಪರಾಕ್ರಮಕ್ಕೆ ಯಾಕೆ ಅಂಜಬೇಕು? ಅವಳು ತಾಯಿ ಇದ್ದಾಳೆ ಅಂತ ಹೇಳಿದ್ರಲ್ಲ. ಇರಲಿ, ತಾಯಿಯೇ ಇರಲಿ, ಯಾರಿಗೂ ಹೆದರದಂತಹ ಶುಂಭ ಹೆಣ್ಣಿನ ಕಾಲಿಗೆ ಬಿದ್ದು ಪ್ರಾಣ ಕೊಡುವುದೀಡು ಎನ್ನುವ ಹಾಗೆಯೇ ಕೇಳುತ್ತಾರೆ ಅಂತ ಭಾವಿಸಬೇಡ. ನೀನು ಧನುದೇವಿಯ ಪಾದಕ್ಕೆ ಮಣಿಯುವುದಿಲ್ವೇ ಪ್ರಭು? ನನ್ನ ತಾಯಿ ಧನುದೇವಿ ಮಾತ್ರ. ಇವಳು ಲೋಕದ ತಾಯಿ ಇದ್ದಾಳೆ ಪ್ರಭು. ಇಲ್ಲ, ಕರುಣಿ ಅನಾಥನು, ಮದುವೆಯಾಗಲಿಲ್ಲ. ಅಪ್ಪ ಅಮ್ಮ ಯಾರು ಅಂತ ನಮಗೆ ಯಾಕೆ? ಬಂದಿರುವಂತಹ ಈ ಹೆಣ್ಣನ್ನು ನಾನು ಮದುವೆಯಾಗಲೇಬೇಕು. ಒಂದು ವೇಳೆ ಅವಳನ್ನು ಬಯಸುವ ದಾರಿಯಲ್ಲಿ ನಾನು ನನ್ನ ಪ್ರಾಣವೇ ಹೋದರು ಅಂಜುವವನಲ್ಲ. ಕಡುಗಲ್ಲಿ ತನವಿರುವಲ್ಲಿಯವರೆಗೆ ಪೊಡ ಮಾಡ್ಯಾನು ಸತ್ತಿಗೆ. ಯಾರಿಗೆ ಪೊಡ ಮಾಡ್ಯಾನು? ಪೊಡ ಮಾಡ್ಯಾನು ಸತ್ತಿಗೆ. ಆದ್ದರಿಂದ ಒಳಗಿದ್ದುಕ ರಣ ಹೇಳಿಯ ಇನ್ನೊಂದು ಬಾರಿ ಹೇಳಬೇಡ. ರಕ್ತ ಬೀಜದ ಮೇಲೆ ಹಣ ಇದೆ. ಲೋಕ ಜೈತ್ರ ಯಾತ್ರೆ ಕಾಲದಲ್ಲಿ ನಿನ್ನ ಭುಜಕ್ಕೆ ಭುಜ ಕೊಟ್ಟು ಹೋರಾಟ ಮಾಡಿದ ನಾನು. ನನ್ನ ಪರಾಕ್ರಮದಲ್ಲಿ ಶಂಕೆ ಇಲ್ಲ. ನಾನು ಬದುಕಲಿಕ್ಕೆ ಮಾತನಾಡಿದನ. ಮತ್ತೆ ಯಾಕೆ ಹೆಚ್ಚು ಮಾತನಾಡುವ ಹೆಚ್ಚು ವರ್ಷ ಬದುಕುತ್ತಾರಂತ ಯಾರು ಹೇಳಿದ್ರೆ ನಮ್ಮವರಿಗಾಗಿ ನಾನು ಮಾತನಾಡಿದೆ. ನೀನು ಸ್ವೀಕರಿಸಲಿಲ್ಲವಲ್ವೇ? ನಾನು ಬದುಕಿಗಾಗಿ ಅಂತ ಹೇಳಲಿಕ್ಕೆ ತೊಡಗಿದೆ. ಒಂದಂತೂ ಅರ್ಥವಾಗಿದೆ. ಈ ರೀತಿಯ ನಿಶ್ಚಯ ನಿರ್ಣಯ ಮನ ಪ್ರಭು. ನಾನು ಜೀವಂತನಾಗಿರುತ್ತಾ ನಿನ್ನ ಅಳಿವನ್ನು ನೋಡಲಾರೆ. ನಿನ್ನ ದೇಹ ಹೋಗುವುದಕ್ಕೆ ಬದಲು ರಕ್ತ ಬೀಜದ ದೇಹ ಮಣ್ಣಲ್ಲಿ ಮಣ್ಣಾಗಿ ಹೋಗಲಿ. ಹೋಗುವೆ ಕದಂಬಾವನದವರೆಗೆ ಮಾಡುವ ಯತ್ನ ಫಲ ಮಾತ್ರ ದೈವೇಚ್ಛೆ ಕೊಡುವ ಪಡಿ. ಇಷ್ಟಾರ್ಥ ಶಕ್ತಿಯಾಗಲಿ ಹೋಗು. ಎಡವಿಯಲಿ ಆ ಜಗಳದ ಧರಿಸಿ ರಥ ಏರುತ್ತ ಪಡೆದಳು ತನಿಜಾಜ್ಞ. ರಕ್ತ ಬೀಜನು ನೋಡಿದನು ಕಲಿ ರಕ್ತ ಬೀಜನು ಕಾಡ ಗರ್ವದೇ ಶಿವೆಯನು ನೋಡಿದ ಕಾಡ ಗರ್ವದೇ ಶಿವೆಯನು ನೋಡಿದ ಆಡಿದನು ತನ್ನೊಳಗೆ ಇವಳನು ತಿಳಿಯದೆ ಇನಿದ ಆಡಿದನು ತನ್ನೊಳಗೆ ಇವಳನು ತಿಳಿಯದೆ ಇನಿತ ಮಾಡಲೇ ನಿಲ್ಲಗಡ ಶುಂಭನ ಕೂಡೆ ಜಯ ಒರೆದು ಬಂದಿಯನು 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 ಮಾಡಲೇ ನಿಲ್ಲಗಡ ಶುಂಭನ ಕೂಡೆ ಜಯ ಒರೆದು ಬಂದಿಯನು ಬಂದಿಯನು